ಹಾಯ್ ಎಲ್ಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತಿನ ಈ ವ್ಲಾಗು ಮನೇಲೇ ತಯಾರಾಗುವಂಥ ಒಂದು ಸಿಂಪಲ್ ಆಗಿರೋ ಹೇರ್ ಮಾಸ್ಕ್ ಬಗ್ಗೆ. ಇದಕ್ಕೆ ಬೇಕಾಗಿರೋವಂಥದ್ದು 3 ಮೇಯ್ನ್ ಇಂಗ್ರೀಡಿಯೆಂಟ್ಸು. ಒಂದು ತೆಂಗಿನಕಾಯಿ, ಇನ್ನೊಂದು ರಾತ್ರಿನೇ ಸ್ವಲ್ಪ ನೆನೆಸಿಟ್ಟಿರೋವಂಥ ಮೆಂತ್ಯ ಮತ್ತು ಹಸಿ ಕರಿಬೇವಿನ ಸೊಪ್ಪು. ಮೊದಲನೇದಾಗಿ ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ರುಬ್ಕೋಬೇಕು. ಆ ರುಬ್ಬಿರುವಂಥ ತೆಂಗಿನಕಾಯಿನ ಈ ಥರ ಸೋಸ್ಕೊಂಡು ಬರೀ ಕಾಯಿ ಹಾಲು ಮಾತ್ರ ನೀವು ತೆಗೆದಿಟ್ಕೋಬೇಕು. ಬಂದಿರೋಂಥ ಕಾಯಿ ಹಾಲನ್ನ ಒಂದು ಬೌಲ್ಗೆ ಹಾಕಿ ಫ್ರೀಝರಲ್ಲಿ ಎತ್ತಿಡಬೇಕು. ಇದಾದಮೇಲೆ ಅದೇ ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರೋವಂಥ ಮೆಂತ್ಯ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದೆಲ್ಲ ಆಗಿ ಒಂದು 10 ನಿಮಿಷ ಆದಮೇಲೆ ನಾವೇನು ಫ್ರೀಝರಲ್ಲಿ ಇಟ್ಟಿರ್ತೀವಲ್ಲ ಕಾಯಿ ಹಾಲು, ಅದನ್ನು ತೆಗ್ದಾಗ ಈ ಥರ ಮೇಲ್ಗಡೆ ಕೆನೆ ಥರ ಬಂದಿರುತ್ತೆ. ಆ ಮೇಲ್ಗಡೆ ಲೇಯರ್ನ ಮಾತ್ರ ನೀವು ಸ್ಪೂನಲ್ಲಿ ಈ ಥರ ಎತ್ತಿಟ್ಕೊಂಡು ಅದಕ್ಕೆ ರುಬ್ಬಿರೋವಂಥ ಮೆಂತ್ಯ, ಮೊಸರು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಏನಿತ್ತಲ್ಲ, ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸಿಂಪಲ್ಲಾದ ಹೋಮ್ ಮೇಡು ಹೇರ್ ಮಾಸ್ಕ್ ರೆಡಿಯಾಗುತ್ತೆ. ನ್ಯಾಚುರಲ್ ಆಗಿರೋ ಮನೇಲೇ ಎಲ್ಲ ಸಿಗುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋವಂಥ ಈ ಥರ ಹೇರ್ ಮಾಸ್ಕು ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಈ ಥರ ಮನೇಲೇ ಮಾಡಿಕೊಂಡು ಆವಾಗವಾಗ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಸೊಂಪಾಗಿರುತ್ತೆ, ಕಪ್ಪಾಗಿರುತ್ತೆ. ಈ ಥರ ಒಂದು ನ್ಯಾಚುರಲ್ ಹೇರ್ ಮಾಸ್ಕ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಆವಾಗವಾಗ ಕೂದಲಿಗೆ ಅಪ್ಲೈ ಮಾಡ್ತಾ ಇರಿ. ರಿಸಲ್ಟ್ಸ್ ಏನಾಯಿತು ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.